ನಮ್ಮಪ್ಪ ವಿಷ್ಣುವರ್ಧನ್ ಸರ್ ಜೊತೆ ತೆಗ್ಸಿರೋ 30 ವರ್ಷದ ಹಳೆ ಫೋಟೋ ಇದು. ಯಾವ ಫಿಲಂ ಟೈಮ್ ಅಲ್ಲಿ ತೆಗ್ಸಿದ್ರು ಅಂತ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಇವತ್ ಮಂದಾರ ಚಿಕನ್ ಇಲ್ದೇ ಇದ್ದು ಚಿಕನ್ ನ ಯಾವ ತರ ತಿನ್ಬೇಕು ಅಂತ ತೋರಿಸ್ತಿದ್ಲು. ಕೊಕ್ಕೋ ತಿನ್ನೋದ್ ಹೆಂಗೆ? ಹಂಗೆ ಹಂಗೆ. ಇದು 2 days ಲಾಗ್ ಆಗಿರುತ್ತೆ. ನನ್ ತಂಗಿಗೆ ಹುಷಾರಿಲ್ಲ ಅಂತ ಹೇಳಿ ನಾನು ನಮ್ಮಮ್ಮ ಹೊರಗಡೆ ಸ್ವಲ್ಪ ಹಣ್ಣು ಹಂಪಲು ತಗೊಂಡೋಕೆ ಅಂತ ಬಂದಿದ್ವಿ. ಈ ಹಣ್ಣಿನ ರೈಟ್ ಅಂತೂ ಗಗನಕ್ಕೇರಿತ್ತು. ಎಳ್ನೀರಿನ ಬೆಲೆ ಅಂತೂ ಕೇಳಲೇಬೇಕಾ, ಅದು ಅಷ್ಟೇ ಗಗನಕ್ಕೇರಿತ್ತು. ಇಷ್ಟೆಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ನೆಕ್ಸ್ಟ್ ಡೇ ನಮ್ ಪೋಷು ಕನ್ನಡ ರಾಜ್ಯೋತ್ಸವ ಇತ್ತು ಅಂತ ರೆಡಿ ಆಗಿದ್ದ. ಕನ್ನಡ ರಾಜ್ಯೋತ್ಸವನ ಇವ್ರ ಸ್ಕೂಲಲ್ಲಿ ಸ್ವಲ್ಪ ಲೇಟ್ ಆಗಿ ಆಚರಣೆ ಮಾಡ್ತಿದ್ದಾರೆ. ಇವನನ್ನ ಮಾತಾಡಿಸ್ಕೊಂಡು ನಮ್ ಪೀರಿ ಉಡ್ಕೋಣ ಅಂತ ಬಂದ್ರೆ ಕೋತಿ ತರ ದೆಬ್ಬೆ ಮೇಲೆಲ್ಲ ಹಾರಾಡ್ತಿತ್ತು. ಗುಲಾಬಿ ಗಿಡದಲ್ಲಿ ಮುಳ್ಳು ಚುಚ್ಕೊಳುತ್ತೆ ಅಂತ ಕರ್ಕೋಣ ಅಂತ ಬಂದ್ರೆ ಕೊನೆಗೂ ಅದ್ ಬರ್ಲಿಲ್ಲ. ಆಮೇಲೆ ನನ್ ತಂಗಿ ಕಾಲೇಜಲ್ಲಿ ಎಕ್ಸಾಮ್ ಇದ್ದಿದ್ರಿಂದ ಅವಳು ಹಾಸನ್ಗೆ ಹೋಗ್ಬೇಕಿತ್ತು. ಹಂಗಾಗಿ ಟ್ರೈನ್ಗೆ ಕೂರ್ಸೋಗೋಣ ಅಂತ ಬಂದಿದ್ದೆ. ನನ್ ತಂಗಿ ಜೊತೆ ವ್ಲಾಗ್ ಯಾಕೆ ಮಾಡಿಲ್ಲ ಅಂತ ತುಂಬಾ ಜನ ಕೇಳಿದ್ರಿ. ಅವಳು ಹಾಸನ್ನಲ್ಲಿ BSc ನರ್ಸಿಂಗ್ 4 ವರ್ಷದಿಂದ ಓದ್ತಿರೋದ್ರಿಂದ ಅವಳು ಸಿಕ್ಕಿರ್ಲಿಲ್ಲ. ಇವಾಗ ಲಾಸ್ಟ್ ಎಕ್ಸಾಮ್ ಇದೆ, ಅವಳು ಬಂದ್ಮೇಲೆ ನೋಡೋಣ ಹೆಂಗಾಗುತ್ತೆ ಅಂತ. ಆಮೇಲೆ ಮನೆಗೆ ಬಂದು ನಮ್ಮಪ್ಪ ವಿಷ್ಣುವರ್ಧನ್ ಸರ್ ಜೊತೆ ತೆಗ್ಸಿರೋ ಫೋಟೋ ನೋಡ್ತಿದ್ದೆ. ಇದು 30 ವರ್ಷದ ಹಳೆ ಫೋಟೋ, ಅದಕ್ಕೆ ಈ ತರ ಆಗಿದೆ. ವೀರಪ್ಪ ನಾಯಕ ಫಿಲಂ ಟೈಮ್ ಅಲ್ಲಿ ಟ್ರೈನ್ ಅಲ್ಲಿ ವಿಷ್ಣುವರ್ಧನ್ ಸರ್ ನಮ್ಮ ಅಪ್ಪಾಜಿಗೆ ಸಿಕ್ಕಿದ್ರಂತೆ. ಅವಾಗ ತೆಗ್ಸಿರೋ ಫೋಟೋ ಇದು. ಟ್ರೈನ್ ಫೋಟೋ ನಿಮಗೆ ಕಾಣ್ತಿರ್ಬೋದು ಒಳಗಡೆ. ನೀವು ಯಾರೆಲ್ಲ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿದ್ದೀರಾ ಅವರೆಲ್ಲ ಮಿಸ್ ಮಾಡದೆ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ. ಮತ್ತೆ ಭೇಟಿಯಾಗುವ. ಬಾಯ್.